ನಮಸ್ಕಾರ. ಇವತ್ತಿನ ವಿಡಿಯೋ ಹಿಂಡೆನ್ಬರ್ಗ್ ವರ್ಷನ್ 2 ಬರಲಿದೆ. ಯಾವ ಕಂಪನಿಗೆ ಗ್ರಹಚಾರವೋ ದೇವರೇ ಬಲ್ಲ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಜನವರಿ 2024ರಲ್ಲಿ ಹಿಂಡೆನ್ಬರ್ಗ್ ರಿಪೋರ್ಟ್ ಬಂತು ಮತ್ತು ಅದಾನಿ ಗ್ರೂಪಿನ ಮೇಲೆ ಮ್ಯಾನಿಪ್ಯುಲೇಷನ್ ಮಾಡ್ತಾ ಇದ್ದಾರೆ, ಸ್ಟಾಕ್ ಪ್ರೈಸ್ ಮತ್ತೆ ಅಕೌಂಟಿಂಗ್ ಫ್ರಾಡ್ ಮಾಡ್ತಾ ಇದ್ದಾರೆ, ಇವೇಡಿಂಗ್ ಟ್ಯಾಕ್ಸ್ ಮಾಡ್ತಾ ಇದ್ದಾರೆ ಮತ್ತು ಯಾವ ದೇಶದಲ್ಲಿ ಟ್ಯಾಕ್ಸ್ ಇದೆಯೋ ಅಲ್ಲಿ ಎಂಟಿಟಿಗಳನ್ನು ಕ್ರಿಯೇಟ್ ಮಾಡಿ ಅಲ್ಲಿಂದ ಟ್ಯಾಕ್ಸ್ ಅನ್ನು ರಿಪೋರ್ಟ್ ಮಾಡ್ತಾರೆ ಇತ್ಯಾದಿ ಬೇಕಾದಷ್ಟು ಆಪಾದನೆಗಳು ಬಂದವು. ಅದರಿಂದಾಗಿ ಅದಾನಿ ಗ್ರೂಪಿನ ಷೇರುಗಳು ಭಯಂಕರವಾಗಿ ಕುಸಿತವನ್ನು ಕಂಡು ಒಂದು ಅಂದಾಜು 12 ಲಕ್ಷ ಕೋಟಿ ವರ್ತು ಷೇರುಗಳು ತನ್ನಿಂದ ತಾನಾಗಿ ಕರಗಿ ಹೋದವು. ಅದಾನಿ ಗ್ರೂಪ್ ಅವರು ಆ ಎಲ್ಲ ಆಪಾದನೆಗಳನ್ನು ಅಲ್ಲಗಳೆದಿದ್ದಾರೆ. ಆದರೂ ಕೂಡ ಇನ್ವೆಸ್ಟರ್ಸ್ ಮೈಂಡ್ನಲ್ಲಿ ಒಂದು ತರದ ಪ್ಯಾನಿಕ್ ಸ್ಟಾರ್ಟ್ ಆಗಿದ್ರಿಂದ ಷೇರು ಮಾರುಕಟ್ಟೆ ಸುಮಾರು ಸಮಯ ಡಲ್ ಆಗಿ ಟ್ರೇಡ್ ಆಗ್ತಾ ಇತ್ತು. ಅದಲ್ಲದೆ ಅದಾನಿ ಷೇರುಗಳು ಆಲ್ಮೋಸ್ಟ್ ಅರ್ಧದಷ್ಟು ಕೆಳಗೆ ಬಂದವು. ಅದರಿಂದಾಗಿ ಮುಂದೆ ಸುಪ್ರೀಂ ಕೋರ್ಟು ಒಂದು ಡಿಸಿಷನ್ ತಗೊಳ್ತು. ಸೇಬಿಗೆ ಅವರು ಆರ್ಡರ್ ಕೊಟ್ಟರು, ನೀವು ಅದಾನಿ ಗ್ರೂಪಿನವರು ಏನಾದರೂ ತಪ್ಪು ಮಾಡಿದ್ದಾರಾ, ಯಾವುದಾದ್ರೂ ರೂಲ್ಸ್ ಅನ್ನು ಬ್ರೇಕ್ ಮಾಡಿದ್ದಾರಾ ಅನ್ನುವಂಥ ರಿಪೋರ್ಟ್ ಅನ್ನು ನಮಗೆ ಶೀಘ್ರದಲ್ಲಿ ಕೊಡಿ ಅಂತ. ಹಿಂಡೆನ್ಬರ್ಗ್ ರಿಪೋರ್ಟ್ ಬಂದ್ಮೇಲೆ ಇನ್ವೆಸ್ಟರ್ ಜಾರ್ಜ್ ಸೋರೋಸ್ ಅವರು ಹೇಳಿದ್ರು, ಈ ಪ್ರಾಬ್ಲಮ್ ಏನಿದೆ ಗೌತಮ್ ಅದಾನಿ ಅವರ ಬಿಸ್ನೆಸ್ ಅಲ್ಲಿ, ಅದರಿಂದಾಗಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರ ಕುರ್ಚಿ ಕೂಡ ಸ್ವಲ್ಪ ಅಲುಗಾಡಬಹುದು. ಯಾಕಂದ್ರೆ ಬಿಜೆಪಿಯವರು ಸಾಮಾನ್ಯವಾಗಿ ಅದಾನಿಯವರನ್ನು ಒಂದಷ್ಟು ಬ್ಯಾಕ್ ಮಾಡ್ತಾ ಇದ್ದಾರೆ, ಅವರಿಗೆ ಒಂದಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅನ್ನುವಂಥ ಪುಕಾರು ದೇಶದಲ್ಲಿ ಎಲ್ಲ ಕಡೆ ಇದೆ. ಇದೇನು ಸ್ಟೇಟ್ಮೆಂಟ್ ಜಾರ್ಜ್ ಸೋರೋಸ್ ಅವರಿಂದ ಬಂತು, ಅದನ್ನು ಬಿಜೆಪಿಯವರು ಸಾರಾ ಸಗಟಾಗಿ ಅಲ್ಲಗಳೆದಿದ್ದಾರೆ ಮತ್ತು ಇದು ಭಾರತದ ಡೆಮೋಕ್ರಸಿ ಮೇಲೆ, ಪ್ರಜಾಪ್ರಭುತ್ವದ ಮೇಲೆ ವಿದೇಶಿಯರು ಮಾಡ್ತಾ ಇರುವ ದಾಳಿ ಅಂತಾನು ಹೇಳಿದ್ದಾರೆ. ಈಗ ಒಂದು ಹೊಸ ರಿಪೋರ್ಟ್ ಬರ್ತಾ ಇದೆ, ಆರ್ಗನೈಸ್ಡ್ ಬೈ ಕ್ರೈಮ್ ಅಂಡ್ ಕರಪ್ಷನ್ ರಿಪೋರ್ಟಿಂಗ್ ಪ್ರಾಜೆಕ್ಟ್, ವಿಚ್ ಇಸ್ ಅನ್ ಆರ್ಗನೈಸೇಷನ್ ಫಂಡೆಡ್ ಬೈ ಪ್ರಾಮಿನೆಂಟ್ ಇನ್ವೆಸ್ಟರ್ಸ್ ಜಾರ್ಜ್ ಸೋರೋಸ್ ಮತ್ತೆ ರಾಕ್ ಫೆಲ್ಲರ್ ಬ್ರದರ್ಸ್ ಫಂಡ್ ಇತ್ಯಾದಿ ಇತ್ಯಾದಿ. ಮತ್ತೆ ಭಾರತದಲ್ಲಿ ಇನ್ನೊಂದಷ್ಟು ಕಂಪನಿಗಳನ್ನು ನಾವು ಎಕ್ಸ್ಪೋಸ್ ಮಾಡ್ತೇವೆ ಅಂತಲೂ ಹೆದರಿಸಿದ್ದಾರೆ. ನಾವು ಕೆಲವು ಕಂಪನಿಗಳನ್ನು ಎಕ್ಸ್ಪೋಸ್ ಮಾಡ್ತೇವೆ ಅಂತ ಈ ಆರ್ಗನೈಸೇಷನ್ ಹೇಳಿದ್ರು ಕೂಡ ಯಾವ ಕಂಪನಿಯನ್ನು ನಾವು ಟಾರ್ಗೆಟ್ ಮಾಡ್ತೇವೆ ಅಂತ ಇನ್ನೂವರೆಗೆ ಏನೂ ಹೇಳಿಲ್ಲ. ಆದ್ದರಿಂದ ಭಾರತದಲ್ಲಿರುವಂತಹ ಸ್ಟಾಕ್ ಮಾರ್ಕೆಟ್ ಮತ್ತು ಇನ್ವೆಸ್ಟರ್ಸ್ ಕಾಯ್ತಾ ಇದ್ದಾರೆ ಮುಂದೆ ಏನಾಗಬಹುದು ಅಂತ. ಈ ರಿಪೋರ್ಟ್ ಅನ್ನು ಹಿಂಡೆನ್ಬರ್ಗ್ 2.0 ಅಥವಾ ಹಿಂಡೆನ್ಬರ್ಗ್ ರಿಪೋರ್ಟ್ ಪಾರ್ಟ್ ನಂಬರ್ 2 ಎಂದು ಕರೀತಾ ಇದ್ದಾರೆ ಮತ್ತು ಅದರಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಯಾವ ರೀತಿ ಹಣವನ್ನು ಫಾರಿನ್ಗೆ ಕಳಿಸಲಾಗುತ್ತೆ ಮತ್ತು ಫಾರಿನ್ ಫಂಡ್ ಅನ್ನು ತಿರುಗಿ ಅದೇ ಷೇರುಗಳಲ್ಲಿ ಒಂದಷ್ಟು ಇನ್ವೆಸ್ಟ್ ಮಾಡ್ತಾರೆ. ಆದ್ದರಿಂದ ಷೇರಿನ ಬೆಲೆಯನ್ನು ಒಂದಷ್ಟು ಮ್ಯಾನಿಪ್ಯುಲೇಟ್ ಮಾಡ್ತಾ ಇದ್ದಾರೆ ಅಂತ. ಇದೀಗ ಹಿಂಡೆನ್ಬರ್ಗ್ ರಿಪೋರ್ಟ್ 2 ಬರ್ತಾ ಇದೆ ಅಂತ ಸೂಚನೆಗಳು ಬರ್ತಾ ಇದ್ದ ಹಾಗೆ ಜನಗಳು ಒಂದಷ್ಟು ಊಹಾಪೋಹ ಮಾಡ್ತಾ ಇದ್ದಾರೆ, ಯಾವ ಕಂಪನಿ ಇರಬಹುದು, ಯಾವ ಸಮೂಹ ಸಂಸ್ಥೆಗಳಿರ್ಬೋದು ಅಂತ. ಮತ್ತೆ ಆ ರಿಪೋರ್ಟ್ ನಲ್ಲಿರೋ ವಿಚಾರ ಸುಳ್ಳೋ ಸತ್ಯವೋ ಗೊತ್ತಿಲ್ಲ, ಆದರೆ ಒಂದಂತೂ ಖಚಿತ, ಅವರು ಯಾವುದಾದ್ರೂ ಕಂಪನಿಯ ಅಥವಾ ಗ್ರೂಪಿನ ಹೆಸರನ್ನು ಮೆನ್ಷನ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಗ್ರೂಪಿನ ಷೇರುಗಳು ಗ್ಯಾರಂಟಿಯಾಗಿ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಪಡೆಯುತ್ತದೆ. ಇದೀಗ ಇಡೀ ಭಾರತ ದೇಶದಲ್ಲಿ ಎಲ್ಲ ಹೂಡಿಕೆದಾರರು ಕಾಯ್ತಾ ಇದ್ದಾರೆ, ಈ ರಿಪೋರ್ಟ್ ಯಾವಾಗ ಬರುತ್ತೆ, ಯಾವ ಕಂಪನಿ ಇರ್ಬೋದು, ಅದರಿಂದ ಭಾರತಕ್ಕೆ ಏನು ಕೆಟ್ಟ ಪರಿಣಾಮ ಆಗುತ್ತೆ ಮತ್ತು ಯಾವ ಸಂಸ್ಥೆಯ ಷೇರುಗಳು ಕೆಳಗೆ ಹೋಗ್ತವೆ ಇತ್ಯಾದಿ ಇತ್ಯಾದಿ. ಒಟ್ಟಿನ ಮೇರೆಗೆ ಹೇಳಬೇಕು ಅಂತಂದ್ರೆ ಇಂತಹ ವರದಿಗಳು ಇಂಡೈರೆಕ್ಟ್ ಅಟೆಂಪ್ಟ್ ಬೈ ಫಾರಿನ್ ಇನ್ಸ್ಟಿಟ್ಯೂಷನ್ಸ್ ಟು ಕಾಸ್ ಅನ್ರೆಸ್ಟ್ ಇನ್ ಇಂಡಿಯಾ ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ. ಇಂತಹ ವರದಿಗಳು ಮಾರುಕಟ್ಟೆಗೆ ತಲುಪಿದಾಗ ಇಡೀ ದೇಶದ ಎಕಾನಮಿ ಸಫರ್ ಆಗದೆ ಇದ್ರೂ ಒಂದಷ್ಟು ನಮ್ಮ ಎಕಾನಮಿ ಗ್ಯಾರಂಟಿಯಾಗಿ ಸಫರ್ ಆಗುತ್ತೆ ಮತ್ತು ಒಂದಷ್ಟು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಹೂಡಿಕೆದಾರರ ಮನಸ್ಸಿನಲ್ಲಿ. ಈಗ ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಹೀಗೇನಾದರೂ ಹಿಂಡೆನ್ಬರ್ಗ್ 2 ರಿಪೋರ್ಟ್ ಬಂದರೆ ಅದರಿಂದ ಭಾರತದ ಎಕಾನಮಿಗೆ, ಷೇರು ಮಾರುಕಟ್ಟೆಗೆ ಕೆಲವು ದಿನಗಳ ಅಥವಾ ಕೆಲವು ವಾರಗಳ ಹಿನ್ನಡೆ ಆಗಬಹುದೇ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ
ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ, ಅವರಿಗೂ ಕುತೂಹಲ ಇದ್ದೇ ಇರುತ್ತೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.